ಈಗಾಗಲೇ ಮಹಿಳೆಯರು ಮಾಡಿರುವಂತಹ ಆರೋಪ, ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ, ಅವರದ್ದು ಎನ್ನಲಾದಂತಹ ವೈರಲ್ ಆದಂತಹ ವಿಡಿಯೋಗಳು, ಅವೆಲ್ಲದಕ್ಕೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆ. 2,000ಕ್ಕೂ ಹೆಚ್ಚು ವಿಡಿಯೋಗಳಿದಾವೆ ಅನ್ನುವಂತಹ ಮಾಹಿತಿ, ಮತ್ತೊಂದು ಕಡೆ ನೂರಾರು ಮಹಿಳೆಯರು ಇದರಿಂದ ನೊಂದಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗೆ ಸಾಕಷ್ಟು ಪ್ರಶ್ನೆಗಳು ಈ ಪ್ರಕರಣದ ಸುತ್ತ ಸಹಜವಾಗಿಯೇ ನಿರ್ಮಾಣವಾಗಿದೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೊಂದಾಗಿಯೇ ಉತ್ತರವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ SIT ಇನ್ವೆಸ್ಟಿಗೇಷನ್ ಅನ್ನು ಮಾಡುತ್ತೆ. ಈಗಾಗಲೇ SIT ಇನ್ವೆಸ್ಟಿಗೇಷನ್ ಬಗ್ಗೆ ವಿಪಕ್ಷಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. CBIಗೆ ವಹಿಸಬೇಕು ಈ ಪ್ರಕರಣವನ್ನ ಅಂತ ಹೇಳ್ತಾ ಇದೆ. ಇದೇ ವಿಚಾರಕ್ಕೆ ಆಡಳಿತ ಮತ್ತು ವಿಪಕ್ಷದ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರಲಿಲ್ಲ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು ಅನ್ನೋದು ಗೊತ್ತಿರಲಿಲ್ಲ. ಈಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ತಲೆಮರೆಸಿಕೊಂಡಂತಹ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಈಗ ಈ ಪ್ರಕರಣದ ಆಯಾಮದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗುತ್ತೆ, ಈಗ ಈ ಪ್ರಕರಣದಲ್ಲಿ ಯಾವೆಲ್ಲ ಟರ್ನ್ ಮತ್ತೆ ಟ್ವಿಸ್ಟ್ಗಳು ಸಿಗುತ್ತೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ರಾಜಕೀಯ ಕೆಸರರ ಚಾಟ ಒಂದು ಕಡೆ, ಮತ್ತೊಂದು ಕಡೆ ಕಾನೂನಿನ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆಗಳು. ಈ ನಡುವೆ ಪೆನ್ ಡ್ರೈವ್ ಹಂಚಿಕೆಯ ಆರೋಪದಲ್ಲೂ ಕೂಡ ಒಂದಿಷ್ಟು ಜನರ ಬಂಧನ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಪ್ರಕರಣದಲ್ಲಿ ಪೊಲಿಟಿಕಲಿ ಒಂದಿಷ್ಟು ಬೆಳವಣಿಗೆಗಳು ನಾಳೆ ಆಗುವುದಂತೂ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಈಗ ಕರೆತಂದಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಅವರನ್ನ ಲಾಕ್ ಮಾಡಿ, ಅವರನ್ನ ಅರೆಸ್ಟ್ ಮಾಡಿ SIT ಅಧಿಕಾರಿಗಳು ಈಗ ಕರೆತಂದಿರುವಂತಹದ್ದು. BK ಸಿಂಗ್ ನೇತೃತ್ವದಲ್ಲಿ 5 ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು SIT ಟೀಮ್ ಅನ್ನ ರಚನೆ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ. ಈ ಪ್ರಕರಣದ ಗಂಭೀರತೆ, ಈ ಪ್ರಕರಣದ ಆಳವನ್ನ ಅರಿತು SIT ತಂಡವನ್ನ ರಚನೆ ಮಾಡಲಾಗಿತ್ತು. ಈಗ SIT ಅಧಿಕಾರಿಗಳ ಅಸಲಿ ಆಟ ಶುರುವಾಗುತ್ತೆ, ನಿಜವಾದ ತನಿಖೆ ಶುರುವಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ದಿನ ತಲೆಮರೆಸಿಕೊಂಡಿದ್ರು. ಹಾಗಾಗಿಯೇ ಈ ಪ್ರಕರಣದಲ್ಲಿ, ಈ ಕೇಸ್ನಲ್ಲಿ ಆ ಕೇಸ್ ಅಲ್ಲಿಗೆ ನಿಂತಿತ್ತು. ಕೇವಲ ಮಹಿಳೆಯರಷ್ಟೇ ನ್ಯಾಯಾಧೀಶರ ಮುಂದೆ 164 ಹೇಳಿಕೆ, ಜೊತೆಗೆ ಇವರು ಆ ಮಹಿಳೆಯರ ಹೇಳಿಕೆಯನ್ನು ಆಧರಿಸಿ ಒಂದಿಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದು, ಜೊತೆಗೆ ಸ್ಪಾಟ್ ಮಹಜರು ಮಾಡಿದ್ದು ಬಿಟ್ರೆ ಈ ಪ್ರಕರಣದಲ್ಲಿ ಅಂಥ ಬೆಳವಣಿಗೆಗಳೇನೂ ಆಗಿರಲಿಲ್ಲ. ಈಗ A1 ಆರೋಪಿ, ಮೋಸ್ಟ್ ವಾಂಟೆಡ್, ಹಾಸನದ ಸಂಸದ, ಅತ್ಯಾಚಾರದ ಆರೋಪಿ, ಲೈಂಗಿಕ ದೌರ್ಜನ್ಯದ ಆರೋಪಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾರೆ. SIT ಅಧಿಕಾರಿಗಳು ಅವರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಈಗ ಅವರನ್ನ ಇಂಟ್ರಾಗೇಷನ್ಗೆ ಒಳಪಡಿಸ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಈ ಲೈಂಗಿಕ ದೌರ್ಜನ್ಯದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರಜ್ವಲ್ ರೇವಣ್ಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅವರು ಅಧಿಕಾರಿಗಳ ಈ ತನಿಖೆಗೆ ಸಹಕರಿಸ್ತಾರಾ, ಜೊತೆಗೆ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸ್ತಾರೆ, ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಚಾರ. ಸಾಕಷ್ಟು ಕುತೂಹಲ ಆಯಿತು. ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರೋ ಇಲ್ವೋ, ಮತ್ತೆ ಎಲ್ಲಿ ಯಾಮಾರಿಸಿಬಿಡ್ತಾರೋ ಏನೋ ಅನ್ನುವಂತಹ ಪ್ರಶ್ನೆ. ಕೊನೆಗೂ ಕೂಡ ಪ್ರಜ್ವಲ್ ನಾಪತ್ತೆಯ ಹೈಡ್ರಾಮಕ್ಕೆ, ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಂತಾಗಿದೆ ಪ್ರಜ್ವಲ್ ಪ್ರತ್ಯಕ್ಷರಾಗುವ ಮೂಲಕ. ಇಲ್ಲಿಯವರೆಗೂ ಒಂದು ಲೆಕ್ಕ, ನಾಳೆಯಿಂದ ಮತ್ತೊಂದು ಲೆಕ್ಕ. ನಾಳೆ ಒಂದಿಷ್ಟು ಬೆಳವಣಿಗೆಗಳಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆಯನ್ನು ಕೂಡ ತೀವ್ರಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಮತ್ಯಾರ್ಯಾರನ್ನೆಲ್ಲ ವಿಚಾರಣೆಗೊಳಪಡಿಸ್ತಾರೆ, ಯಾರ್ಯಾರು ಈ ಪ್ರಕರಣದಲ್ಲಿ ವಿಚಾರಣೆಯನ್ನು ಫೇಸ್ ಮಾಡಬೇಕಾಗುತ್ತೆ, ಅದೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಸ್ಟೇಟ್ಮೆಂಟ್ ಮೇಲೆ ನಿಂತಿರುತ್ತೆ. ಈಗ ಪ್ರಾಥಮಿಕವಾಗಿ ಫಾರ್ಮ್ಯಾಲಿಟೀಸ್ಗಾಗಿ ಒಂದಿಷ್ಟು ಪ್ರಾಥಮಿಕವಾಗಿ ಬೇಸಿಕ್ ಕ್ವಶನ್ಸ್ಗಳಿಗೆ ಉತ್ತರವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು SIT ಮಾಡುತ್ತೆ, ಅದರಲ್ಲಿ ಡೌಟ್ ಇಲ್ಲ. ನಾಳೆ ಅನ್ಡೌಟೆಡ್ಲಿ ನ್ಯಾಯಾಧೀಶರ ಎದುರು ವಿಚಾರಣೆಗೆ ಹಾಜರುಪಡಿಸಿದ ನಂತರ ಅಥವಾ ಅವರನ್ನು SIT ಕಸ್ಟಡಿಗೆ ಪಡೆದುಕೊಂಡ ನಂತರ ನಿಜವಾದ ವಿಚಾರಣೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಗ್ರಿಲ್ಗೆ ಒಳಪಡಿಸ್ತಾರೆ, ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾರೆ, ಸುಧಾರಿಸಿಕೊಳ್ಳೋದಕ್ಕೂ ಬಿಡದೇನೆ ಅವರನ್ನು ಪ್ರಶ್ನೆಗಳ ಸುರಿಮಳೆಗೈಯುವಂತಹ ಕೆಲಸ ಆಗುತ್ತೆ. ಅವರಿಂದ ಎಷ್ಟಾಗುತ್ತೋ ಅಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ಅವರು ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿಕೊಂಡು ತನಿಖೆ ಮತ್ತಷ್ಟು ಇನ್ಡೆಪ್ತ್ ಆಗಿ ಹೋಗುವಂತಹ ಸಾಧ್ಯತೆಗಳಿರುವಂತಹದ್ದು. ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣದ ಕೇಸು ಮತ್ತು ಮಹಿಳೆಯ ಅಪಹರಣದ ಕೇಸ್ನಲ್ಲಿ HD ರೇವಣ್ಣ ಅವರು ಬಂಧನಕ್ಕೊಳಗಾಗಿ ರೆಗ್ಯುಲರ್ ಬೇಲನ್ನು ಪಡೆದು ಹೊರಗಿದ್ದಾರೆ. ಈಗ ಅವರ ಪುತ್ರ
ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದ ಈಗ ಅರೆಸ್ಟ್ ಆಗಿದ್ದಾರೆ. ಅವರು ನಾಳೆ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ವಿಚಾರಣೆ ಹೇಗಾಗುತ್ತೆ, ಈ ವಿಚಾರಣೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದಂತೂ ಸ್ಪಷ್ಟ. 34 ದಿನಗಳ ಕಾಲ ತಲೆಮರೆಸಿಕೊಂಡಿದ್ರು ಪ್ರಜ್ವಲ್ ರೇವಣ್ಣ. ಅಂತೂ ಇಂತೂ ಬಂದು ಈಗ SITಗೆ ಶರಣಾಗಿದ್ದಾರೆ. SIT ಅಧಿಕಾರಿಗಳು ಮುಂದಿನ ತನಿಖೆಯನ್ನ ಆರಂಭಿಸ್ತಾರೆ. ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದರು. ಅವರು JDS ಮತ್ತು BJP ಅಭ್ಯರ್ಥಿ ಕೂಡ ಆಗಿದ್ರು. ಮೊದಲ ಹಂತದ ಚುನಾವಣೆ ಮುಗಿತಾ ಇದ್ದ ಹಾಗೆ ಚುನಾವಣೆಗೂ ಒಂದು ದಿನದ ಮೊದಲು ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಹಂಚಿಕೆಯಾಗಿತ್ತು. ಪೆನ್ ಡ್ರೈವ್ ಅನ್ನು ಮಾಡಿ ಹಾಸನದ ಗಲ್ಲಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಹಂಚುವಂತಹ ಕೆಲಸ ಆಗಿತ್ತು. ಇದರಿಂದ ನೂರಾರು ಕುಟುಂಬಗಳು ಈಗ ಬೀದಿಗೆ ಬಂದಿರುವಂತಹದ್ದು. ಈಗ ಅದೇ ಪ್ರಜ್ವಲ್ ರೇವಣ್ಣ ಬಂದು ಶರಣಾಗಿದ್ದಾರೆ, SITಗೆ ಸರೆಂಡರ್ ಆಗಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ ಈಗೆಲ್ಲ JDSನಿಂದ ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತು ಮಾಡಲಾಗಿದೆ. ಅದಾದ ಮೇಲೆ ಎಚ್ಚರಿಕೆಯ ಪತ್ರವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಬರೆದಿದ್ರು. ಕುಟುಂಬದಲ್ಲಿ ಒಬ್ಬಂಟಿ ಆಗಬೇಕಾಗುತ್ತೆ ಜೋಕೆ ಅಂಥೇಳಿ ಎಚ್ಚರಿಸಿದ್ರು. ಈಗ ಪ್ರಜ್ವಲ್ ರೇವಣ್ಣ ಅವರು ಬಂದಿದ್ದಾರೆ. ಮೊಮ್ಮಗನನ್ನು ತಾತ ಕ್ಷಮಿಸ್ತಾರಾ, ಮಗನನ್ನು ಚಿಕ್ಕಪ್ಪ ಕ್ಷಮಿಸ್ತಾರಾ, ಮಗನ ಪರವಾಗಿ HD ರೇವಣ್ಣ ನಿಲ್ತಾರಾ? ಅವೆಲ್ಲವೂ ಕೂಡ ಸಹಜವಾಗಿಯೇ ಕಾಡ್ತಾ ಇರುವಂತಹ ಪ್ರಶ್ನೆ. ದೇವೇಗೌಡರು ದೇಶ ಕಂಡಂತಹ ನಾಡು ಕಂಡಂತಹ ಪ್ರಧಾನಿಗಳು, ಅವರ ಮೊಮ್ಮಗನಾಗಿ ಅವರಿಗೆ ಅಪಕೀರ್ತಿ ತಂದಿದ್ದಾರೆ, ಅವರು ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡಿದ್ದಾರೆ. ಸಹಜವಾಗಿಯೇ ಆಕ್ರೋಶವಂತೂ ಜನರಿಗೆ ಇದ್ದೇ ಇದೆ. ಈಗ ಪ್ರಜ್ವಲ್ ರೇವಣ್ಣ ಅವರನ್ನು SIT ಅರೆಸ್ಟ್ ಮಾಡಿರುವಂಥದ್ದು, ಆಫೀಸ್ಗೆ ಕರೆತಂದಿರುವಂಥದ್ದು. ಇದರಲ್ಲೇ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. SIT ಅಧಿಕಾರಿಗಳು ಅತ್ಯಾಚಾರದ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಏರ್ಪೋರ್ಟ್ನಿಂದ ಹಿಡಿದು ಕರೆತಂದಿರುವಂತಹ ವಿಜುವಲ್ಸ್ ಇದು. ಈಗ ವಿಚಾರಣೆ ಶುರುವಾಗುತ್ತೆ ನೋಡಿ. ಈ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡವರು ಮೈಯೆಲ್ಲ ಕಣ್ಣಾದರೂ ಕೂಡ ಸಾಲದು ಅಂತೇಳಿ ಯಾಕೆ ಹೇಳ್ತಾರೆ ಅಂದರೆ ಇದೇ ವಿಚಾರಕ್ಕೆ. ಈಗ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಅವರದ್ದೇ ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾವೆ. ಪ್ರತಿಯೊಬ್ಬರ ಮೊಬೈಲ್ಗೂ ಕೂಡ ಹರಿದಾಡಿದ್ದಾವೆ. ಮಾಜಿ ಪ್ರಧಾನಿಯ ಮೊಮ್ಮಗ, ಮಾಜಿ CMನ ಮಗ, ಮಾಜಿ ಸಚಿವರ ಮಗ, ಹೈ ಪ್ರೊಫೈಲ್ ಕೇಸ್ ಆಗುತ್ತೆ ಇದು. ಮೊದಲ ಬಾರಿ ಸಂಸದರಾಗಿದ್ದವರು, ಜನಮನ್ನಣೆಯ ಮೂಲಕ ಹೆಸರುವಾಸಿ ಆಗಬೇಕಾಗಿದ್ದವರು, ಅಭಿವೃದ್ಧಿ ಕೆಲಸದ ಮೂಲಕ ಹೆಸರುವಾಸಿ ಆಗಬೇಕಾಗಿದ್ದವರು, ಈ ರೀತಿ ಅತ್ಯಾಚಾರದ ಆರೋಪದಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ತಗಲಾಕೊಂಡು ಮುಖ ಮುಚ್ಕೊಂಡು ದೇಶಾಂತರ ತಲೆಮರೆಸ್ಕೊಂಡು ಅಲ್ಲಿಂದ ಪಾಸ್ಪೋರ್ಟ್ ರದ್ದಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಬಂದು ಶರಣಾಗೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಶೋಭೆ ತರುವಂತಹ ಕೆಲಸ ಅಲ್ಲ. ಇದು ಸಾರ್ವಜನಿಕ ಜೀವನದಲ್ಲಿದ್ದವರು ಎಷ್ಟು ಎಚ್ಚರಿಕೆ ವಹಿಸಿದ್ರು ಸಾಲದು ಅನ್ನೋದು ಇದೇ ಕಾರಣಕ್ಕೇನೆ. ಸಹವಾಸ ದೋಷ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಪ್ರಜ್ವಲ್ ರೇವಣ್ಣ ಅವರು ಹಾಸನದ ಸಂಸದರಾಗಿದ್ದವರು, ಮೊದಲ ಬಾರಿ ಯಂಗೆಸ್ಟ್ MP ಅಂಥೇಳಿ ಗುರುತಿಸ್ಕೊಂಡಿದ್ರು. ಈಗ ಅವರು ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ತಗಲಾಕೊಂಡು ಲಾಕ್ ಆಗಿದ್ದಾರೆ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅವರ ತಾತ ಕಷ್ಟಪಟ್ಟು ಮಾಡಿದಂತಹ ಗೌರವ, ಅವರ ಚಿಕ್ಕಪ್ಪ ಕೂಡಿಟ್ಟಂತಹ ಗೌರವ, ಅವರ ತಂದೆ ಸಂಪಾದಿಸಿದಂತಹ ಗೌರವ ಎಲ್ಲವೂ ಕೂಡ ಮಣ್ಣು ಪಾಲಾಗಿದೆ, ನೀರು ಪಾಲಾಗಿದೆ ಪ್ರಜ್ವಲ್ ರೇವಣ್ಣನಿಂದ. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಸಾಲು ಸಾಲು ದೂರುಗಳು ದಾಖಲಾಗಿದೆ. ಅವರು ದೇಶದಲ್ಲೇ ಇದ್ಕೊಂಡು ಇದಕ್ಕೂ ನನಗೂ ಸಂಬಂಧ ಇಲ್ಲ, ಅವರು ತಪ್ಪೋ ಸರಿನೋ ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಬಟ್ ಅವರು ಇಲ್ಲಿ ನಿಂತ್ಕೊಂಡು, ಈ ನೆಲದಲ್ಲಿ ನಿಂತ್ಕೊಂಡು ಈ ನೆಲದ ಕಾನೂನಿಗೆ ಗೌರವ ಕೊಟ್ಟು ಅದನ್ನು ಫೇಸ್ ಮಾಡಬೇಕಿತ್ತು. ಹೆದರ್ಕೊಂಡು ರಾತ್ರೋರಾತ್ರಿ ಪೇರಿಕಿತ್ತು, ಈಗ ರಾತ್ರೋರಾತ್ರಿ ಬಂದು ಶರಣಾಗೋದಿದೆಯಲ್ಲ, ನಿಜಕ್ಕೂ ಕೂಡ ಇದು ಅತ್ಯಂತ ಹೀನ ಕೆಲಸ. ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ಶೋಭೆ ತರುವಂತಹ ಕೆಲಸ ಅಲ್ಲ, ಅವರ ಕುಟುಂಬಕ್ಕೆ ಶೋಭೆ ತರುವಂತಹ ಕೆಲಸ ಅಲ್ಲ.
ಅವರು ಮಾಡಿದ ತಪ್ಪಿನಿಂದಾಗಿ ಇವತ್ತು ಇಡೀ ಕುಟುಂಬ ತಲೆ ತಗ್ಗಿಸುವಂತಾಗಿದೆ. ಅವರು ಮಾಡಿದ ಇದೊಂದು ತಪ್ಪಿನಿಂದಾಗಿ ಇಡೀ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರುಗಳು, ನಾಯಕರುಗಳು ತಲೆ ತಗ್ಗಿಸುವಂತಾಗಿದೆ. ಪಕ್ಷದಿಂದ ಅವರನ್ನು ಅಮಾನತು ಮಾಡಲಾಗಿದೆ. ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನು JDS ಮಾಡಿದೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದು ಈಗಿರುವಂತಹ ಪ್ರಶ್ನೆ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಮಧ್ಯರಾತ್ರಿ ಅತ್ಯಾಚಾರದ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡ್ತಾರೆ SIT ಅಧಿಕಾರಿಗಳು ಅಂದರೆ ಇವರಿಗೆ ಯಾವ ಗೌರವವೂ ಉಳಿದಿಲ್ಲ ಅಂತ ಅರ್ಥ. ವಿದೇಶದಲ್ಲಿ ಹೋಗಿ ದೇಶಾಂತರ ಹೋಗಿ ತಲೆಮರೆಸ್ಕೊಂಡು ರಾತ್ರೋರಾತ್ರಿ ಬಂದು ಶರಣಾಗೋದಿದೆಯಲ್ಲ, ಅದು ನಿಜಕ್ಕೂ ಈ ರೀತಿಯ ಬೆಳವಣಿಗೆಗಳು ಅವರ ಕುಟುಂಬಕ್ಕೆ ಗೌರವ ತರುವಂಥ ಕೆಲಸ ಅಲ್ಲ ಅಂಥೇಳಿ. ಇಂತಹ ವ್ಯಕ್ತಿಯಿಂದ ಈಗ ಇಡೀ ಕುಟುಂಬ ತಲೆ ತಗ್ಗಿಸುವಂತಾಗಿದೆ. ದೇವೇಗೌಡರು ಒಂದೇ ಪ್ರೆಸ್ ಮೀಟ್ನಲ್ಲಿ ಅದನ್ನೇ ಹೇಳ್ತಾ ಇದ್ರು, ಎಲ್ಲ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ರು. ನೋಡೋಣ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ. ಜೊತೆಗೆ HD ಕುಮಾರಸ್ವಾಮಿ ಅವರು, ದೇವೇಗೌಡರು, HD ರೇವಣ್ಣ ಅವರ ನಿಲುವು ಏನಾಗಿರುತ್ತೆ ಅಂತ. ಇಷ್ಟು ದಿನ ಅಂತೂ ಪ್ರಜ್ವಲ್ ರೇವಣ್ಣ ದೇಶದಲ್ಲಿ ಇರಲಿಲ್ಲ, ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಈಗ ಬಂದು ಲಾಕ್ ಆಗಿದ್ದಾರೆ. ಈಗ ಅವರನ್ನು ನೋಡೋದಕ್ಕೆ ಏನಾದರೂ ಬರ್ತಾರಾ? ಅವರ ಪರವಾಗಿ ಪರೋಕ್ಷವಾಗಿ ಏನಾದರೂ ಬೆಂಬಲವನ್ನು ಕೊಡ್ತಾರಾ ಅಥವಾ ಪ್ರತ್ಯಕ್ಷವಾಗಿಯೇ ನಿಲ್ತಾರಾ? ಅದು ಈಗಿರುವಂತಹ ಪ್ರಶ್ನೆ. ಮತ್ತೊಂದು ಕಡೆ ಇದೊಂದು ಷಡ್ಯಂತ್ರ ಆರೋಪ ಪಿತೂರಿ ಅಂತೇಳಿ ಅವರೇನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತೇಳಿ. ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಸನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅವರನ್ನು SIT ಕಚೇರಿಗೆ ಕರೆತರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ವಿಜುವಲ್ಸ್ ಇದು. ಪೊಲೀಸರ ಭದ್ರತೆಯೊಂದಿಗೆ ಅವರನ್ನು ಕರೆತರುವಂತಹ ಕೆಲಸ ಆಗಿದೆ. ಈಗ BK ಸಿಂಗ್ ನೇತೃತ್ವದಲ್ಲಿ SIT ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿರುವಂಥದ್ದು. SIT ಅಧಿಕಾರಿಗಳು ನಾನಾ ಆ್ಯಂಗಲ್ನಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಪೆನ್ ಡ್ರೈವನ್ನು ಹಂಚಿಕೆ ಮಾಡಿರುವಂಥದ್ದು, ಮತ್ತೊಂದು ಕಡೆ ಆ ಪೆನ್ ಡ್ರೈವ್ ಪ್ರಕರಣದಲ್ಲಾದಂತಹ ಬೆಳವಣಿಗೆ, ಕಿಡ್ನ್ಯಾಪ್, ಅದು ಲೈಂಗಿಕ ದೌರ್ಜನ್ಯದ ಪ್ರಕರಣ, ಮತ್ತೊಂದು ಪ್ರಜ್ವಲ್ ರೇವಣ್ಣ ಅವರ ಈ ಅತ್ಯಾಚಾರದ ಪ್ರಕರಣ. ನೂರಾರು ಜನ ಮಹಿಳೆಯರು ಇದಕ್ಕೆ ಬಲಿಯಾಗಿದ್ದಾರೆ, ಇವರಿಂದ ತೊಂದರೆಯನ್ನು ಅನುಭವಿಸಿದ್ದಾರೆ ಅನ್ನುವಂತಹ ಮಾತು. ಅದಕ್ಕಾಗಿಯೇ ಹೆಲ್ಪ್ಲೈನನ್ನು ಕೂಡ ಓಪನ್ ಮಾಡಿದ್ದಾರೆ. ಹೆಲ್ಪ್ಲೈನಿಗೆ ತುಂಬ ಕರೆಗಳು ಬರ್ತಾ ಇದ್ದಾವಂತೆ, ಬಟ್ ದೂರು ಕೊಡೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬಟ್ ಪ್ರಜ್ವಲ್ ರೇವಣ್ಣ ಅವರ ಈ ಕೆಲಸ, ಅವರು ಮಾಡಿದಂತಹ ಈ ಎಡವಟ್ಟುಗಳು ನಿಜಕ್ಕೂ ಕೂಡ ಪಕ್ಷ ಮತ್ತು ಕುಟುಂಬಕ್ಕೆ ಒಂದು ರೀತಿಯ ಮುಜುಗರವನ್ನು ತಂದಿಟ್ಟಿರುವಂಥದ್ದು.